ಆಲ್ಮೋಸ್ಟ್ ಇವಾಗ ಕೇರಳಾಗ ಹೋಗ್ತಾ ಇದ್ದಿದ್ದು ಗಾಡಿ. ಇನ್ನೇನು ಪೆಂಡಿಂಗ್ ಇದೆ ಇದರಲ್ಲಿ? ಫಸ್ಟ್ ನಿಮ್ಮ ಗಾಡಿನ ಸ್ಕ್ಯಾನ್ ಮಾಡಿ ರಿಪೋರ್ಟ್ ತೆಗೆದು ಏನೆಲ್ಲ ಪ್ರಾಬ್ಲಮ್ ಇದೆ ಅಂತ ಚೆಕ್ ಮಾಡಿ ಆಮೇಲೆ ಸ್ಟಾರ್ಟ್ ಮಾಡುವಂಥದ್ದು, ಕರೆಕ್ಟ್ ಅಲ್ವಾ ಸರ್? ಹೌದು. ಹೌದಾ, ಓಕೆ. ಇದು ನನಗೆ ಗೊತ್ತೇ ಇರಲಿಲ್ಲ, ನೋಡಿರಲಿ ಇವತ್ತೇ ಫಸ್ಟ್ ಟೈಮ್ ನೋಡ್ತಿರೋದು. ಸೆಕೆಂಡ್ಸಲ್ಲಿ ತಗೊಳ್ಳಿ ಅಥವಾ ಶೋರೂಮಲ್ಲಿ ತಗೊಳ್ಳಿ, 20% ಜನ ಇನ್ಶೂರೆನ್ಸೇ ಕಟ್ಟಿರಲ್ಲ. ಸೊ ನಿಮ್ಮ ಟೈಮ್ ಖರಾಬ್ ಆದಾಗ ಸೊ ಫ್ರಂಟು ಬ್ಯಾಕು ಸೈಡ್ ಯಾವ ಗಾಡಿ ಬೇಕಾದ್ರೆ ಬಂದು ಕಿಸ್ಕೊಡ್ಬೋದು. ಹೌದಾ? ಟೋಟಲ್ ಲಾಸ್ ಆಗಿರೋದು ಗಾಡಿ. ಫುಲ್ ಪೇಂಟಿಂಗ್ ಆಗಿದೆ. ಇವಾಗ ಪಾಲಿಶಿಂಗ್ ಒಂದು ಪೆಂಡಿಂಗ್ ಇದೆ. 30,000 ಮಾಡ್ಕೊಟ್ಟಿದ್ದೀರಿ. ಫುಲ್ ಅಂದ್ರೆ ನೀವು ಇವಾಗ ಫುಲ್ ಬಾಡಿ ಬೇಡ ಗುರು, ನನಗೆ ಆಲ್ಮೋಸ್ಟ್ ಇವಾಗ ಬರೀ ಬಂಪರ್ ಮಾಡ್ಕೊಡು, ಸಿಂಗಲ್ ಆಗಿ ಡೋರ್ ಮಾಡ್ಕೊಡಿ ಅಂದ್ರೆ ಸಪ್ರೇಟ್ ಮಾಡ್ಕೊಡ್ತೀವಿ ಸರ್, ಮಾಡ್ಕೊಡ್ತೀರಿ. ಆಸ್ ಇಟ್ ಇಸ್ ಕಲರು ಸೇಮ್ ಮ್ಯಾಚಿಂಗ್ ಬರುತ್ತೆ ನಿಮಗೆ, ಕಲರು ಡಿಫ್ರೆಂಟ್ ಬರಲ್ಲ ನಿಮಗೆ. ಗಾಡಿ ಮೂವಿಂಗ್ ಆಗ್ತಾ ಇರ್ಲಿಲ್ಲ, ಇವಾಗ ನಮ್ಮ ಹತ್ರ ಮೂವ್ ಆಗ್ತಾ ಇದೆ ಸರ್ ಗಾಡಿ. ಅಲ್ಲ ಎಲ್ಲ ಕಬ್ಬಣನೇ ತಿನ್ಕೋ ರೇಂಜ್ ಸರ್. ಇದು ಹೆಂಗನ ಇರ್ಲಿ ಗಾಡಿ, ಇದ್ರಕಿನ್ನ ಇನ್ನ ಖರಾಬ್ ಆಗಿರ್ಲಿ ಸರ್, ಮಾಡ್ಕೊಡ್ತೀವಿ. ನಿಮಗೆ ವೆಹಿಕಲ್ ಸೆಲೆಕ್ಷನ್ಸ್ ಎಲ್ಲ ಇರುತ್ತೆ ಸರ್ ಇದರಲ್ಲಿ. ಅಂದ್ರೆ ಇಂಜಿನ್ ಹೆಂಗ್ ಬರುತ್ತೆ ಸರ್? ಇಂಜಿನ್ ಅಂದ್ರೆ ವೈರಿಂಗ್ಸ್ ಸೆನ್ಸರ್ ಇರುತ್ತಲ್ಲ ಸರ್, ಇಂಜಿನಲ್ಲೂ ಸೆನ್ಸರ್ಸ್ ಇರ್ತವೆ. ನಿಮ್ಗೆ ಈ ಥರ ಫಾಲ್ಟ್ ಕೋಡ್ಸ್ ಎಲ್ಲ ಬರುತ್ತೆ ಕಸ್ಟಮರ್ಗೆ. ಓಕೆ, ಈ ಥರ ಫಾಲ್ಟ್ ಕೋಡ್ಸ್ ಶೋ ಆಗುತ್ತೆ ಇಲ್ಲೇ ಸರ್. 4 ಇಶ್ಯೂ ಇದೆ ವೆಹಿಕಲ್ ಬಾಡಿ ಸಿಸ್ಟಮಲ್ಲಿ. ಸೊ ಆಯ್ತು, ನಮಸ್ತೆ ಕೊಡಲ್ಲ, ವೆಲ್ಕಮ್ ಬ್ಯಾಕ್ ಮೈ ಬ್ರದರ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ಫೇಸ್ಬುಕ್ ಪೇಜ್. ಆಲ್ಮೋಸ್ಟ್ ಟ್ರೈಲರ್ ನೋಡೋ ಗೊತ್ತಾಗಿರುತ್ತೆ ಎಲ್ಲಿ ಬೈದಿವಿ ಅಂತ. ಸೊ ನೀವೇನಾದರೂ ಕಾರ್ ಮಡಗಿದ್ದೀರಾ ಅಂದರೆ ಈ ವಿಡಿಯೋ ತುಂಬಾ ಯೂಸ್ ಆಗುತ್ತೆ. ಯಾಕೆಂದರೆ ಲಾಸ್ಟ್ ಟೈಮ್ ಹೇಳ್ದಂಗೆ ಸೊ ನಿಮ್ಮ ಗಾಡಿದು ಯಾವುದೇ ರೀತಿ ಮೆಕ್ಯಾನಿಕಲ್ಸ್ ಆಗಬೇಕು ಅಂದರೂ ಕೂಡ ಅಥವಾ ರೀಪೇಂಟ್ ಆಗಬೇಕು ಅಂದರೂ ಕೂಡ ನಿಮಗೆ ರೀಸನಬಲ್ ಪ್ರೈಸಲ್ಲಿ ಏನಾದ್ರೂ ಮಾಡಿಸ್ಕೋಬೇಕು ಅಂತ ಹುಡುಕ್ತಾ ಇದ್ದರೆ ಈ ವಿಡಿಯೋ ನಿಮ್ಗೆ ತುಂಬ ಯೂಸ್ ಆಗೋದು. ಸೊ ಇನ್ ಕೇಸ್ ಬೇಕಾದ್ರೆ ಶೋರೂಮಲ್ಲಿ ತುಂಬ ಜನ ಕೊಟೇಶನ್ ಹಾಕ್ಸ್ಕೊಬಂದು ಇಲ್ಲಿ ರೆಡಿ ಮಾಡಿಸ್ಕೊಂಡು ಹೋಗಿದ್ದಾರೆ. ರೆಡಿ ಮಾಡಿಸ್ಕೊಂಡು ಹೋದವರು ಫ್ರೆಂಡು ಫ್ಯಾಮಿಲಿಗೆಲ್ಲ ರೆಫರ್ ಮಾಡಿ ಇಲ್ಲಿ ಕಲಿಸ್ತಾ ಇದ್ದಾರೆ. ಏನಕ್ಕೆ ಅಂತಂದರೆ 15 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ ಸರ್. ಎಲ್ಲೆಲ್ಲಿ ಕೆಲಸ ಮಾಡಿದ್ದೀರಾ ನೀವು? ಸರ್ ಎಲ್ಲ ಬ್ರಾಂಚಲ್ಲೂ ಮಾಡಿದ್ದೀನಿ. ಕಿಯಾದಲ್ಲಿ, ಹೋಂಡಾದಲ್ಲಿ, BMW, ಬೆನ್ಸು ಎಲ್ಲ ಬ್ರಾಂಚಲ್ಲೂ ಮಾಡಿದ್ದೀರಿ ಸರ್ ನಾವು. ಯಾವ್ಯಾವ ಸ್ಟೇಟಲ್ಲಿ ಮಾಡಿದ್ದೀರಾ ಸರ್? ಸರ್ ಇಲ್ಲ, ಬೆಂಗಳೂರಲ್ಲೂ ಮಾಡಿದ್ರು, ಬಾಂಬೆಯಲ್ಲಿ ಇದ್ದಿದ್ದು ಸರ್. ಸೊ ಇವಾಗ ಸ್ಟಾರ್ಟಿಂಗ್ ಏನಾಗುತ್ತೆ ಅಂದರೆ ಅಲ್ಲೂ ನೀವು ಟ್ರೈಲರ್ ನೋಡ್ದಂಗೆ ಇಂಥ ಆಸ್ಟೇನ್ ಗಾಡಿಗಳಾಗಿರುತ್ತೆ. ಯಾಕೆಂದರೆ ತುಂಬ ಜನ ಏನು ಮಾಡ್ತಾರೆ, ನಾಳೆ ನಾಳಿದ್ದು ಕಟ್ಟೋಣ ಇನ್ಸೂರೆನ್ಸ್ ಅಮೌಂಟ್ ಸುಮ್ಮನೆ ಆಗಿರ್ತಾರೆ. ಸೊ 100 ಆ್ಯಂಡ್ 20% ಜನ ಇನ್ಸೂರೆನ್ಸೇ ಕಟ್ಟಿರಲ್ಲ. ಸೊ ನಿಮ್ಮ ಟೈಮ್ ಖರಾಬ್ ಆದಾಗ ಸೊ ಫ್ರಂಟು ಬ್ಯಾಕು ಸೈಡ್ ಯಾವ ಗಾಡಿ ಬೇಕಾದ್ರೆ ಬಂದು ಕಿಸ್ಕೊಡ್ಬೋದು. ಬಟ್ ಅದನ್ನ ತೊಗೊಂಡೋಗಿ ಶೋರೂಮ್ ಕೊಟ್ಟಿದ್ದೀರಾ ಅಂದರೆ ನಿಮಗೆ ಹೊಸ ಐಟಮ್ಗಳೇ ಬಂದ್ಬಿಡುತ್ತೆ. ಇಲ್ಲ ಅಂತಂದರೆ ಇನ್ ಕೇಸ್ ನೀವು ಹೊಸ ಕಾರ್ನ ತೊಗೊಳ್ಬೋದು, ಆ ಪ್ರೈಸ್ನೇ ಹೇಳೋದು. ಬಟ್ ಇಲ್ಲಿ ತಂದಿದ್ದೀರಾ ಅಂತಂದರೆ ರೀಸನಬಲ್ ಪ್ರೈಸಲ್ಲಿ ಮಾಡ್ಕೊಡ್ತಾರೆ ಅಂತಲೂ ಕೂಡ ಹೇಳ್ಬೋದು. ಬಟ್ ನೀವೇನಾದ್ರೂ ಪೂರ್ತಿ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಗಾಡಿಗಳನ್ನ ಮಾಡ್ತಾರೆ, ಏನು ಯಾವ ಥರ ವರ್ಕ್ ಇರುತ್ತೆ ಅನ್ನೋದೆಲ್ಲ ಗೊತ್ತಾಗುತ್ತೆ. ನಿಮ್ಮ ಗಾಡಿ ತಂದೆ ಅಷ್ಟನ್ನ ಮೆಕ್ಯಾನಿಕಲ್ಸ ಯಾವುದೇ ರೀತಿ ಸೆನ್ಸರ್ ಆದರೂ ಡೈರೆಕ್ಟಾಗಿ ಇವರು ಟಚ್ ಮಾಡಲ್ಲ. ಫಸ್ಟು ನಿಮ್ಮ ಗಾಡಿನ ಸ್ಕ್ಯಾನ್ ಮಾಡಿ ರಿಪೋರ್ಟ್ ತೆಗೆದು ಏನೆಲ್ಲ ಪ್ರಾಬ್ಲಮ್ ಇದೆ ಅಂತ ಚೆಕ್ ಮಾಡಿ ಆಮೇಲೆ ಸ್ಟಾರ್ಟ್ ಮಾಡುವಂಥದ್ದು, ಕರೆಕ್ಟ್ ಅಲ್ವಾ ಸರ್? ಹೌದು ಸರ್. ಎಕ್ಸಾಕ್ಟ್ ಲೊಕೇಶನ್ ಹೇಳಿ ಸರ್ ಹಾಗೆ ಒಂದ್ಸಲ. ಸರ್ ನಮ್ಮದು ಚಿಕ್ಕಬಳ್ಳಾಪುರ, ತರಬನಹಳ್ಳಿ, ನೇರ ಪೆಟ್ರೋಲ್ ಬಂಕ್ ಆಪೋಸಿಟ್ ಸರ್. ಎಕ್ಸಾಕ್ಟ್ ಮ್ಯಾಪ್ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ನಿಮ್ಮ ಫ್ರೆಂಡು ಫ್ಯಾಮಿಲಿ ಸರ್ಕಲ್ ಯಾರಾದ್ರೂ ಕಾರ್ ಮಡಗಿರೋರಿಗೆ ಕಾರ್ ತಗೋಬೇಕು ಅಂದ್ರೆ ವಿಡಿಯೋ ಶೇರ್ ಮಾಡಿ. ಇವತ್ತಲ್ಲ ಗುರು, ನಾಳೆನಾದ್ರೂ ಯೂಸ್ ಆಗುತ್ತೆ ಸರ್. ಇವಾಗ ಈ ಗಾಡಿ W8 ಬಂದಿದೆ, XV500 ಇದೇನಕ್ಕೆ ಸರ್ ಬಂದಿರೋದು? ಸರ್ ಇದು ಬಂದು ಕ್ಲಚ್ ಲೋಡ್ ಸೀಸ್ ಆಗಿತ್ತು. ಸೊ ಓಕೆ, ನಮ್ಮ ಫ್ರೆಂಡ್ ಗಾಡಿ ಇದು. ವಿಡಿಯೋ ನೋಡಿಕೊಂಡು ನಮ್ಮ ಗಾಡಿ ಬಿಟ್ಟಿದ್ರು. ಶೋರೂಮಲ್ಲಿ ಎಲ್ಲ ವಿಚಾರಿಸ್ಕೊಂಡು. ಅಲ್ಲ ಸರ್, ಬೆಂಗಳೂರಲ್ಲಿ ಇಷ್ಟೊಂದು ಶೋರೂಮ್ ಐತೆ, ಇಲ್ಲಿ ಏನಕ್ಕೆ ಬರಬೇಕು ಸರ್? ಇಲ್ಲಾಂದ್ರೆ ನಮ್ಮ ರೀಸನಬಲ್ ಪ್ರೈಸ್ ಮಾಡ್ತೀರಿ ಕೆಲಸ, ಆ ಥರ ಇರುತ್ತೆ ಸರ್. ಇದು ಬಂದು ಸರ್ ಫುಲ್ ಪೇಂಟಿಂಗ್ ಬಂದಿದೆ, ಫುಲ್ ಮಾಡಿಫೈ ಗಾಡಿ. ಸೊ ಏನಾದ್ರು ಬೇರೆ ಕಡೆ ಬಿಟ್ಟಿದ್ದಾರೆ ಅಂತಂದ್ರೆ ಸರ್ ಇದು ಆಲ್ಮೋಸ್ಟ್ ಇವಾಗ ಕೇರಳಾಗ ಹೋಗ್ತಾ ಇದ್ದಿದ್ದು ಗಾಡಿ. ನಮ್ಮ ವಿಡಿಯೋ ನೋಡ್ಕೊಂಡು ನಮ್ಗೆ ಇಲ್ಲಿ ಬಂದಿದೆ ಸರ್. ಇದು ಬಿಟ್ಟಿದ್ದಾರೆ. ಪೇಂಟ್ ಇದೇ ಕಲರ್, ಅದು ಬೇರೆ ಸೇಮ್ ಕಲರ್ ಸರ್, ಸೇಮ್ ಆಸ್ ಇಟ್ ಇಸ್. ಸೊ ಒಂದು ಒಳ್ಳೆ ಪ್ರೈಸಿಗೆ ಮಾಡ್ಕೊಡ್ತಾನೆ, ರೀಸನಬಲ್ ಪ್ರೈಸ್ಗೆ. ಬೇಕಾದ್ರೆ ನೀವು ಶೋರೂಮಲ್ಲಿ ಬೇಕಾದ್ರೆ ಚೆಕ್ ಮಾಡಿಸ್ಕೊಂಬಿಡಿ, ಅಲ್ಲೂ ಬೇಕಾದ್ರೆ ಕೊಟೇಶನ್ ಹಾಕ್ಸ್ಕೊ ಬಂದ್ರು, ಇಲ್ಲೂ ಒಂದು ಕೊಟೇಶನ್ ಹಾಕ್ಸಿ, ನಿಮಗೆ ಗೊತ್ತಾಗುತ್ತೆ ಸೊ ಏನು ಪ್ರೈಸಿಗೆ ಕೊಡ್ತಾರೆ ಅಂತ. ಸೊ ಲಾಸ್ಟ್ ಟೈಮ್ ಈ ಗಾಡಿ ಮಾಡಿದ್ದು ಅನ್ಸುತ್ತಲ್ವಾ ಸರ್? SX4. ಹೌದು ಸರ್. ಇದು ಫುಲ್ ಪೇಂಟಿಂಗ್ ಪ್ರೇಮರ್ ಆಗಿ ನಿಂತಿತ್ತು. ಫುಲ್ ಪೇಂಟಿಂಗ್ ಆಗಿದೆಯಲ್ಲ? ಫುಲ್ ಪೇಂಟಿಂಗ್ ಆಗಿದೆ ಸರ್. ಇನ್ನೇನು ಪೆಂಡಿಂಗ್ ಇದೆ ಇದರಲ್ಲಿ? ಸರ್ ಏನಿಲ್ಲ, ಪಾಲಿಶಿಂಗ್ ಪೆಂಡಿಂಗ್ ಇದೆ. ಓಕೆ, ಅದು ಮಾಡ್ಕೊಡ್ತೀರಾ? ಸೊ ಪೋಲೋ ಲವರ್ಸ್ಗಳು ಆ್ಯಂಡ್ ಆಲ್ಮೋಸ್ಟ್ ಒಂದು ಪೋಲೋನು ಕೂಡ ಇದೆ. ಸೊ ಇದು ಸರ್ ಹಾಗೆ 1.6. ಸರ್ ಈ ಪೋಲೋ ಬಂದು ಬೇರೆ ವರ್ಕ್ಶಾಪಲ್ಲಿ ಎಲ್ಲ ಒಂದು 1,50,000 ವರೆಗೂ ಖರ್ಚು ಮಾಡಿದ್ದಾರೆ, ಆದ್ರೂ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಇಲ್ಲಿ ಬಂದು ಗಾಡಿ ಬಿಟ್ಟಿದ್ದಾರೆ, ಇನ್ನೊಂದು 2 ಡೇಸಲ್ಲಿ ಪ್ರಾಫಿಟ್ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ನೋಡಿದ್ರೆ ಸರ್ i20 ಇದೆ. ಇದು ಸರ್ ಇದು ಬಂದು ಫುಲ್ ರ್ಯಾಟ್ ಬೈಟ್ ಸರ್. ಇದು ಗಾಡಿ ಬಂದು ಓಡೇ ಇಲ್ಲ ಗಾಡಿ. ಶೋರೂಮಿಂದ ತಗೊಂಡೋಗಿ ಮನೆ ಹತ್ರ ನಿಲ್ಸ್ಕೊಂಡಿದ್ದಾರೆ ಅಷ್ಟೇ. ಇಲ್ಲಿಗೆಲ್ಲ ಹೋಗಿ ಎಲ್ಲ ಕಚ್ಚಿ ಬಿಸಾಗಿದೆ ಸರ್. ಸೀಟ್ಸ್, ರೂಫಿಂಗ್ಸ್ ಏನು ಬಿಟ್ಟಿಲ್ಲ ಗಾಡಿಯಲ್ಲಿ. ಅಲ್ಲ ಓಡ್ಸಾ ಇಲ್ಲ ಅಂದ್ರೆ ಹಿಂಗೆ ಅರ್ಥ ಇದು ಸರ್. 38,000 ರನ್ ಮಾಡಿದ್ದಾರೆ ಅಷ್ಟೇ. 16 ತಗೊಂಡಿರೋ 2016 ಮಾಡೆಲ್. ಸೊ ಅಂದ್ರೆ ರ್ಯಾಟ್ ಮೆಸ್ ನೋಡಿರ್ತಾರೆ, ಎಲ್ಲ ಕೆಳಗೆ ಹಾಕ್ತಾರೆ. ಇವ್ರು ನೋಡಿ ಇಲ್ಲೆಲ್ಲ ಇಲ್ಲೂ ಕೂಡ ಸೇಫ್ಟಿ ಮಾಡೋದು ಸರ್. ಲೈಟ್ ಎಲ್ಲ ಹೆಂಗ್ ಹಾಕ್ತೀರಾ ಇದಕ್ಕೆ? ಸರ್ ಇದು ಲೈಟ್ ಅಲ್ಲ, ಇದು ಬಂಪರ್ ಒಳಗಡೆ. ಇದು ಎಲ್ಲರೂ ಏನ್ ಮಾಡ್ತಾರೆ ಅಂದ್ರೆ ಮೇಲೆ ರ್ಯಾಟ್ ಮೆಶ್ ಹಾಕಿ ಬಿಟ್ಬಿಡ್ತಾರೆ. ಇದು ನಾವು ಬಂಪರ್ ಬಿಚ್ಚಿ ಒಳಗಡೆ ನಾವು ಹಾಕ್ತಿರಿ. ಸರ್ ಇದು ಹೋಲ್ ಬರುತ್ತೆ. ಇದು ಗಾಡಿಯಲ್ಲಿ ಟೋಟಲ್ 3 ಹೋಲ್ಸ್ ಬರುತ್ತೆ. ಆ 3 ಹೋಲ್ಸ್ ಕವರ್ ಮಾಡಿದ್ರೆ ನಮಗೆ ರ್ಯಾಟ್ ಕಂಟ್ರೋಲ್ ಆಗುತ್ತೆ. ಹೌದಾ? ಓಕೆ, ಇದು ನನಗೆ ಗೊತ್ತೇ ಇರಲಿಲ್ಲ, ನೋಡಿರಲಿ ಇವತ್ತೇ ಫಸ್ಟ್ ಟೈಮ್ ನೋಡ್ತಿರೋದು. ಯಾರು ಬಿಚ್ಚಲ್ಲ ಸರ್ ಅದು. ಓಕೆ, ಫುಲ್ ಎಲ್ಲ ಸರ್ ಬಿಚ್ಚಿ ಕ್ಲೀನಾಗಿ ಇದು ಮಾಡಿದ್ದೀರಾ. ಫ್ರಂಟ್ ಇಂಜಿನ್ ವೈರಿಂಗ್ ಕೂಡ ಕಚ್ಚಿ ಬಿಟ್ಟಿತ್ತು ಸರ್. ಇದು ಅದೇ ಕ್ಲೀನಾಗಿ ಮಾಡಿದ್ದೀರಾ, ರೆಡಿ ಮಾಡಿದ್ದೀರಾ? ಫುಲ್ ಇಂಜಿನ್ ವೈರಿಂಗ್. ಸೊ ಅದೇ ವೈರ್ ಮಾಡ್ಕೊಡ್ತೀರಾ ಇಲ್ಲ ಸಪ್ರೇಟ್ ವೈರು ವಸ್ತು ಹಾಕೊಂಡು ಹೊಸ ಕೊಡ್ತೀರಾ? ಸರ್ ಒರಿಜಿನಲ್ ಮಾಡ್ಕೊಡ್ತೀರಿ, ಹೊಸದು ಹಾಕೊಡ್ತೀರಿ ಸರ್. ಹೊಸದು ಬೇಕಂದ್ರೆ ನಮ್ಗೆ ಒಂದು 30,000 ವರೆಗೂ ಖರ್ಚಾಗೋಗಿತ್ತು ಇದು ವೈರಿಂಗ್. ನಾವು ರೀಸನಬಲ್ ಪ್ರೈಸ್ ಅಲ್ಲಿ ಒರಿಜಿನಲ್ ಮಾಡ್ಕೊಟ್ಟಿದ್ವಿ. ಸೊ ಯಾವ ಸರ್ ಇದು ಹೋಂಡಾ ಸಿಟಿ? ಲಾಸ್ಟ್ ಟೈಮು ಫೋಟೋ ಹಾಕಿದ್ರಿ, ನಾವು ನೋಡಿದ್ದೆ ಸ್ಟೇಟಸ್ ಅಲ್ಲಿ. ಆಲ್ಮೋಸ್ಟ್ ನೀವು ನೋಡ್ತಾ ಬಹುದು, ಸ್ಕ್ರೀನ್ ಮೇಲೆ ಫೋಟೋ ಹಾಕಿದ್ದೀನಿ.
ಸೊ ಯಾವುದೋ ಗಾಡಿ ಬಂದು ಸರಿಯಾಗಿ ಕಿಸ್ ಕೊಡೈತೆ ಅಂತ ಹೇಳ್ಬೋದು. ಯಾವ ಗಾಡಿ ಸರ್ ಕಿಸ್ ಕೊಟ್ಟಿರೋದು ಇದಕ್ಕೆ? ಸರ್ ಇದ್ರಿಗೆ ಇದು ಅಶೋಕ ಲೇಲ್ಯಾಂಡ್ ದೋಸ್ತ್ ಸರ್ ಇನ್ಸೂರೆನ್ಸ್ ಇರ್ಲಿಲ್ವಾ? ಸರ್ ಇನ್ಶೂರೆನ್ಸ್ ಇತ್ತು, ಅವರು ಆದ್ರೂ ಇನ್ಶೂರೆನ್ಸ್ ಮಾಡಿಸಿಲ್ಲ, ಕಸ್ಟಮರ್ ಮಾಡಿಸಿಲ್ಲ. ಇನ್ಸೂರೆನ್ಸ್ ಇರುತ್ತೆ ಮಾಮೂಲಿ, ಬಟ್ ನಾವು ಮಾಡಿಸ್ಕೋಬೇಕಷ್ಟೇ, ಅವ್ರು ಮಾಡಿಸಿಲ್ಲ. ಬಟ್ ಇನ್ಸೂರೆನ್ಸ್ ಮಾಡಿದ್ರೆ ಈ ತರ ಏನೂ ಆಗ್ತಿರ್ಲಿಲ್ಲ. ಸೊ ನೋಡಿ ಆಲ್ಮೋಸ್ಟ್ ಏನಾದ್ರು ಫಸ್ಟ್ ನಾವು ರೆಫರ್ ಮಾಡೋದೇನು ಗೊತ್ತಾ, ನೀವು ಯಾವುದೇ ಗಾಡಿ ತಗೊಳ್ಳಿ, ಸೆಕೆಂಡ್ಸಲ್ಲಿ ತಗೊಳ್ಳಿ ಅಥವಾ ಶೋರೂಮಲ್ಲಿ ತಗೊಳ್ಳಿ, ಸೊ ಇನ್ಸೂರೆನ್ಸ್ನ ನೀವು ಕರೆಕ್ಟಾಗಿ ಮೇಂಟೈನ್ ಮಾಡಿದ್ದೀರಾ ಅಂತಂದರೆ ಈ ಥರ ಮೇಜರಾಗಿ ಆಕ್ಸಿಡೆಂಟ್ ಆದಾಗ ಸೊ ತುಂಬ ಸೆಕ್ಯೂರ್ ಆಗುತ್ತೆ. ಅಂದರೆ ಕಂಪ್ನಿ ಕಡೆಯಿಂದನೇ ಬೇಗ ಕ್ಲೈಮ್ ಮಾಡಿಕೊಂಡು ರೆಡಿ ಮಾಡಿಸ್ಕೋಬೋದು. ಬಟ್ ಇಲ್ಲ ಗುರು, ಯಾಕೆಂತಂದರೆ ಎಲ್ಲರೂ ಅಂತಲ್ಲ, ಈಗ 100ಅಲ್ಲಿ ಒಂದು 20% ಆದ್ರೂ ಯಾಕೆಂದರೆ ಹುಡುಗರು ನೆಕ್ಸ್ಟ್ ತಿಂಗಳು ಕಟ್ಟೋಣ, ಇನ್ನೊಂದು ವಾರ ಕಟ್ಟೋಣ ಈ ಥರ ಅಂದ್ಕೊಂಡು ಮುಂದಕ್ಕೆ ಹೋಗ್ತಾರೆ. ಬಟ್ ನಿಮ್ಮ ಟೈಮ್ ಸರಿ ಇಲ್ಲ ಅಂತಂದಾಗ ಸೊ ಯಾವಾಗ ಏನಾಗುತ್ತೋ ಅಂತ ಹೇಳೋಕ್ಕಾಗಲ್ಲ. ಸೊ ಹಾಗಾಗಿ ಅಷ್ಟೇ. ಬಟ್ ನೋಡಿ ಈ ಥರ ಇದನ್ನೇ ಗಾಡಿನ ಶೋರೂಮ್ ಬಿಟ್ಟಿದ್ದಾರೆ ಅಂತಂದರೆ ಹೆಂಗೆ ಕುಯ್ತಿದ್ರು ಅಂದರೆ ಭಯಂಕರ ಕುಯ್ಕೋಬೋದಿತ್ತು. ಬಟ್ ಇವ್ರೇನು ಮಾಡಿದ್ದಾರೆ, ಇಲ್ಲಿಗೆ ತಂದು ಕೊಟ್ಟಿದ್ದಾರೆ. ಏನಕ್ಕೆ ಅಂದರೆ ಪ್ರೈಸು, ಕ್ವಾಲಿಟಿ, ವರ್ಕ್. ಸೊ ಅಷ್ಟೇ. ಕರೆಕ್ಟ್ ಅಲ್ವಾ ಸರ್? ಹೌದು ಸರ್, ಖಂಡಿತ. ಓಕೆ, ಒಳ್ಳೆ. ಈ ಸರ್ ಮೇ ಬಿ ಇದು ಕಂಪ್ನಿಗೆ ಬಿಟ್ಟಿದ್ರೆ ಎಷ್ಟು ಆಗ್ತಿರ್ಬೋದು ನಿಮ್ಮ ಪ್ರಕಾರ? ಸರ್ ಈ ಗಾಡಿ ಬಂದು ಟೋಟಲ್ ಲಾಸ್ ಮಾಡ್ತಾ ಇದ್ರು, ಕಂಪ್ನಿಗೆ ಬಿಟ್ಟಿದ್ದು. ಹೌದಾ? ಟೋಟಲ್ ಲಾಸ್ ಆಗಿರೋದು ಗಾಡಿ ನಮ್ಮ ಹತ್ರ ಒಂದು 2,50,000ಗೆ ರೆಡಿ ಆಗ್ತದೆ ಗಾಡಿ. ಫುಲ್ ಹೆಂಗ್ ಒಳ ಎಲ್ಲ ಎಲ್ಲ ರಿಪ್ಲೇಸ್. ಸರ್ ಇದು ಬಂದು ಪೇಂಟಿಂಗ್ ಆಗಿದೆ, ಫುಲ್ ಗಾಡಿ ಫುಲ್ ಪೇಂಟಿಂಗ್ ಆಗಿದೆ. ಇವಾಗ ಪಾಲಿಶಿಂಗ್ ಒಂದು ಪೆಂಡಿಂಗ್ ಇದೆ ಸರ್. ಏನ್ ಪ್ರೈಸ್ ಮಾಡ್ಕೊಟ್ಟಿರೋದು? ಸರ್ 30,000 ನಾವು ಮಾಡ್ಕೊಟ್ಟಿದ್ದೀರಿ. ಫುಲ್ ಇದಾ ಸೊ ಫೋರ್ಡು? ಸರ್ ಇದು ಬಂದು ಬಂಪರ್ ಪೇಂಟಿಂಗ್ ಬಂದಿದೆ. ಓಕೆ, ಇದು ಒಂದೊಂದು ಪ್ಯಾನಲ್ ಅವ್ರಿಗೆ ಕಸ್ಟಮರ್ ಬರೀ ಒಂದು ಪ್ಯಾನಲ್ ಮಾಡ್ಕೊಡಿ ಅಂದಿದ್ದಕ್ಕೆ ಒಂದು ಪ್ಯಾನಲ್ ಮಾಡ್ಕೊಡ್ತಾ ಇದೀವಿ. ಅಂದ್ರೆ ನೀವು ಇವಾಗ ಫುಲ್ ಬಾಡಿ ಬೇಡ ಗುರು, ನನಗೆ ಆಲ್ಮೋಸ್ಟ್ ಇವಾಗ ಬರೀ ಬಂಪರ್ ಮಾಡ್ಕೊಡು, ಸಿಂಗಲ್ ಆಗಿ ಡೋರ್ ಮಾಡ್ಕೊಡಿ ಅಂದ್ರೆ ಸಪ್ರೇಟ್ ಮಾಡ್ಕೊಡ್ತೀವಿ ಸರ್, ಮಾಡ್ಕೊಡ್ತೀರಿ. ಆಸ್ ಇಟ್ ಇಸ್ ಕಲರು ಸೇಮ್ ಮ್ಯಾಚಿಂಗ್ ಬರುತ್ತೆ ನಿಮಗೆ, ಕಲರು ಡಿಫ್ರೆಂಟ್ ಬರಲ್ಲ ನಿಮಗೆ. ಕೋರಾ ಫಾಬಿಯಾ ರೆಡ್ ಕಲರ್ ಇದೇನು ಸರ್ ಇದು? ಸರ್ ಇದು ಒಂದು ಗೋರಿಬಿಂದೂರಿಂದ ಬಂದಿದೆ. ಓಕೆ, ಅಲ್ಲಿ ತುಂಬಾ ಮೆಕ್ಯಾನಿಕ್ ಹತ್ರ ವರ್ಕ್ಶಾಪಲ್ಲಿ ಹೋಗಿ ಕೆಲಸ ಮಾಡಿಸಿದ್ದಾರೆ, ಆದ್ರೂ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಸರ್. ಇದಂದ್ರೆ ಸ್ವಿಫ್ಟ್ ತರ, ಬಟ್ ಸ್ವಿಫ್ಟ್ ಅಲ್ಲ. ಹೌದು, ಇದನ್ನ ಮೆಕ್ಯಾನಿಕ್ ಒಳ್ಳೆ ಗೊತ್ತಿರೋರೇ ಮಾಡಬೇಕು. ಹೌದು ಸರ್, ಗಾಡಿ ಮೂವಿಂಗ್ ಆಗ್ತಾ ಇರಲಿಲ್ಲ, ಇವಾಗ ನಮ್ಮ ಹತ್ರ ಮೂವ್ ಆಗ್ತಾ ಇದೆ ಸರ್ ಗಾಡಿ. ಸರ್ ಇಂಟೀರಿಯರ್ ಬಂದು ಅವ್ರು ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸಿದ್ದಾರೆ ಕಸ್ಟಮರ್, ಅದನ್ನು ನಾವೇ ಮಾಡಿಸ್ಕೊಟ್ಟಿದ್ದೀವಿ. ಅಂದ್ರೆ ಆಂಬಿಯನ್ಸ್ ಲೈಟ್ಸ್ ಮತ್ತೆ ಸಿಸ್ಟಮ್. ಓಕೆ, ಸೊ ಇದು ಕೂಡ ನೀವು ಮಾಡ್ಕೊ, ಇಂಟೀರಿಯರ್ ಮಾಡಿಫಿಕೇಶನ್ ಮಾಡ್ಕೊಡ್ತೀರಿ ಸರ್. ಏನ್ ಗಾಡಿ ಸರ್ ಅದು? ಎಲ್ಲ ಮೇಕಂದೇ ಬಿಡೈತೆ ಏನು ಅದು? ಅಲ್ಲ ಏನು ಆ ಥರ ಆಗಿದೆಯಲ್ಲ ಸರ್, ಎಲ್ಲ ನಿಲ್ಸಿರೋದ್ರೆ ತಿನ್ಬಿಟ್ಟಿದೆ ಸರ್ ಗಾಡಿ ಫುಲ್. ಅಲ್ಲ ಎಲ್ಲ ಕಬ್ಬಣನೇ ತಿನ್ಕೋ ರೇಂಜ್ ಸರ್. ಇದು ಹೆಂಗನ ಇರ್ಲಿ ಗಾಡಿ, ಇದ್ರಕಿನ್ನ ಇನ್ನ ಖರಾಬ್ ಆಗಿರ್ಲಿ ಸರ್, ಮಾಡ್ಕೊಡ್ತೀವಿ ಸರ್. ಅದು ಸ್ಕ್ಯಾನಿಂಗ್ ಡಿವೈಸ್ ಅಲ್ಲ ಅದು? ಹೌದು ಸರ್, ಗಾಡಿ ಸ್ಕ್ಯಾನ್ ಮಾಡೋದು ಸರ್ ಇದು. ಯಾಕಂದ್ರೆ ನಾವು ಯಾವ್ದಾನ ಗಾಡಿ ಫಸ್ಟ್ ಬಂದ್ರೆ ಫಸ್ಟ್ ನಾವು ಸ್ಕ್ಯಾನಿಂಗ್ ಹಾಕಿ ಚೆಕ್ ಮಾಡಿ. ಯಾವ ತರ ಅದು ಮಾಡಿ ಒಂಚೂರು ಮಾಡ್ಬೋದಾ ಸರ್? ಮಾಡ್ಬೋದು ಸರ್, ಖಂಡಿತ. ನಾನು ನಿಮಗೆ ವೆಹಿಕಲ್ ಸೆಲೆಕ್ಷನ್ಸ್ ಎಲ್ಲ ಇರುತ್ತೆ ಸರ್ ಇದರಲ್ಲಿ, ಕಾಣಿಸ್ತಿದೆ ಸರ್. ಓಕೆ ಸರ್. ವೆಹಿಕಲ್ ಸೆಲೆಕ್ಷನ್ನು ಮತ್ತು ಇದರಲ್ಲಿ 3 ಥರ ಕೇಳುತ್ತೆ ಸರ್, BS6, BS4 ಮತ್ತು ಪ್ಯಾಸೆಂಜರು, XUV 500, ಹೆಲ್ತ್ ರಿಪೋರ್ಟ್. ಗಾಡಿಗೂ ಹೆಲ್ತು ಏನು ಪ್ರಾಬ್ಲಮ್ ಇದ್ರೂ ಬಂದ್ಬಿಡುತ್ತೆ, ಎಲ್ಲ ಬಂದ್ಬಿಡುತ್ತೆ ಸರ್. ಸೆನ್ಸರು ಅಂದರೆ ಇಂಜಿನ್ ಹೆಂಗೆ ಬರುತ್ತೆ ಸರ್? ಇಂಜಿನ್ ಅಂದರೆ ವೈರಿಂಗ್ಸ್ ಸೆನ್ಸರ್ ಇರುತ್ತಲ್ಲ ಸರ್, ಇಂಜಿನಲ್ಲೂ ಸೆನ್ಸರ್ಸ್ ಇರ್ತವೆ, ಪ್ರತಿಯೊಂದು ವೈರಿಂಗಲ್ಲೇ ಕನೆಕ್ಟ್ ಆಗಿರುತ್ತೆ ಸರ್. ಓಕೆ, 100% ಆಗಬೇಕು ಪೂರ್ತಿ? 100% ಆಗಬೇಕು ಸರ್. ನೋಡಿ ಸರ್, 4 ಫಾಲ್ಟ್ ಕೋಡ್ ಇದೆ ಸರ್ ಇದರಲ್ಲಿ. ಏನೇನು ರೀಡ್ ಫಾಲ್ಟ್ ಕೋಡ್ ಏನೇನದು ಸರ್? ಮ್ಯಾಕ್ಸಿಮಮ್ ರೈಲ್ ಪ್ರೆಷರ್ ಸೆನ್ಸರ್ದಿದೆ. ಓಕೆ, ಮತ್ತು ಒಂದು LH ವೈರಿಂಗ್ ಪ್ರಾಬ್ಲಮ್ ಇದೆ. ಓಕೆ, ಮತ್ತು ಇದು ಟಾರ್ಕ್. ಓಕೆ, 4 ಪ್ರಾಬ್ಲಮ್ ಇದೆ ಸರ್ ಇದರಲ್ಲಿ. 4 ಪ್ರಾಬ್ಲಮ್ ನಿಮ್ಗೆ ಈ ಥರ ಫಾಲ್ಟ್ ಕೋಡ್ಸ್ ಎಲ್ಲ ಬರುತ್ತೆ ಕಸ್ಟಮರ್ಗೆ. ಓಕೆ, ಈ ಥರ ಫಾಲ್ಟ್ ಕೋಡ್ಸು ಶೋ ಆಗುತ್ತೆ ಇಲ್ಲೇ ಸರ್. 4 ಇಶ್ಯೂ ಇದೆ ವೆಹಿಕಲ್ ಬಾಡಿ ಸಿಸ್ಟಮಲ್ಲಿ. ವಾಡಲಿಂದ ಹಿಡಿದು ಟೋಟಲಿ ಸರ್ ಆ ಗಾಡಿ